ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಳ್ಳೆಯದೊಂದು ಬೆಂಡೆಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ನೋಡ್ಬೋದು, ನಾನಿಲ್ಲಿ ಅರ್ಧ ಕೆಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ. ನೋಡ್ಬೋದು, ಎಳೆ ಬೆಂಡೆಕಾಯಿ ಇದೆ, ಗಟ್ಟಿಗೆ ಅದ್ರ ಸರಿಗೆ ಬರಲ್ಲ ಪಲ್ಯ. ಎಳೆ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಮತ್ತು ಹಾಗೆ ಇಲ್ಲಿ ನಾನು ಇದು ಬೆಳ್ಳುಳ್ಳಿ 7ರಿಂದ 8 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಟೊಮೆಟೊ, ನಾಟಿ ಟೊಮೆಟೊ ಹುಡಿದು ಅದು ಒಂದು 2 ತೊಗೊಂಡಿದ್ದೀನಿ. ಮತ್ತು ಕರಿಬೇವು ಸೊಪ್ಪು ಒಂಚೂರು, ಅಚ್ಕಾರದ ಪುಡಿ, ಮತ್ತು ಎಣ್ಣೆ ನಮಗೆ ಇಷ್ಟು ಬೇಕೇ ಆಗುತ್ತೆ. ಮತ್ತು ಇದರೊಳಗೆ ಅರಿಶಿನ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಾನು ಹಾಕ್ಕೊಳ್ತೀನಿ. ನಾನು ರುಚಿಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೋತೀನಿ. ಇದನ್ನು ನಾವೀಗ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾನಿವಾಗ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಇವಾಗ ನಾನು ಸ್ಟವನ್ನು ಹಚ್ತೀನಿ. ಸ್ವಲ್ಪ ನಾವು ಬಾಣಲೆಯನ್ನು ಚೆನ್ನಾಗಿ ಬಿಸಿ ಆಗಬೇಕಲ್ಲ, ಅದಕ್ಕೆ ಒಂಚೂರು ಫ್ಲೇಮ್ ಜಾಸ್ತಿ ಇಟ್ಕೊಂಡು ಬಾಣಲೆ ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು. ಬಾಣಲೆಗೆ ನಾವು ಈಗ ಸ್ವಲ್ಪ ಬಿಸಿ ಆದಮೇಲೆ, ಬಿಸಿ ಆಗಿದೆ ಸ್ವಲ್ಪ, ಇವಾಗ ನಾನು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು, ಈಗ ನಾನು ಸ್ವಲ್ಪ ಎಣ್ಣೆ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಂಡೆಕಾಯಿ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಮತ್ತು ಅದು ಬೆಂಡೆಕಾಯಿ ಏನಾಗುತ್ತಂದರೆ ಲೋಳೆ ಥರ ಬರುತ್ತೆ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಒಳ್ಳೆ ಟೇಸ್ಟಾಗಿ ನಿಮಗೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಳಕ್ಕೆ ಬರುತ್ತೆ. ನೋಡ್ಬೋದು ನೀವು. ಇದು ಚೂರು ಹೈ ಫ್ಲೇಮ್ನಲ್ಲೇ ಇಟ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಇವಾಗ ಎಣ್ಣೆ ಕಾದಿದೆ. ಇವಾಗ ನಾನು ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ನೋಡ್ಬೋದು, ಬೆಂಡೆಕಾಯಿ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕು. ನೀರು ಹಾಕೋದೇನಿರಲ್ಲ ಇದಕ್ಕೆ. ನೋಡ್ಬೋದು, ನಮ್ಮ ಬೆಂಡೆಕಾಯಿ ಸಿಡಿತಾ ಇದೆ. ನಾವು ಇದೇ ಟೈಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕೈ ಆಡಿಸ್ತಾನೆ ಇರಬೇಕು. ಇದು ನಿಮಗೆ ಒಂದು 5 ನಿಮಿಷಗಳ ಕಾಲ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಈ ಥರ ನೀವು ಫ್ರೈ ಮಾಡ್ಕೊಂಡ್ರೆ ಒಳ್ಳೆ ಬೆಂಡೆಕಾಯಿ ಪಲ್ಯ ಆಗುತ್ತೆ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಬೆಂಡೆಕಾಯಿ ಪಲ್ಯ ಚಪಾತಿಗೆ, ರೊಟ್ಟಿಗೆ ಇದು ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಬೆಂಡೆಕಾಯಿ ತುಂಬ ಒಳ್ಳೆ ಆರೋಗ್ಯಕರವಾದ ಬೆಂಡೆಕಾಯಿ. ನಾನು ಈ ಥರ ರೌಂಡ್ ಕಟ್ ಮಾಡ್ಕೊಂಡಿನಿ. ತುಂಬ ತೆಳ್ಳು ಕಟ್ ಮಾಡಿದ್ರೆ ನಾವು ಈ ಥರ ಎಣ್ಣೆ ಒಳಗೆ ಫ್ರೈ ಮಾಡಬೇಕಾದ್ರೆ ಅದು ಹೊಡ್ಕೊಂಬಿಡುತ್ತೆ. ಅದಕ್ಕೆ ನೋಡಿರಿ, ಈ ಥರ ಬೆಂಡೆಕಾಯಿ ನೋಡ್ಬೋದು ನೀವು, ಲೋಳೆ ಬಿಡ್ತಾಯಿದೆ. ಅದಕ್ಕೆ ಇದು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕು. ನಿಮಗೆ ಫ್ರೈ ಆದಾಗೆ ಅದು ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಸ್ವಲ್ಪ ಕೈ ಬಿಡ್ಲಾರ್ದಂಗೆ ಕಲಿಸ್ತಾ ಇರಬೇಕು. ನಿಮಗೆ ಎಣ್ಣೆ ಕಮ್ಮಿ ಆದರೆ ಮಧ್ಯಕ್ಕೆ ಎಣ್ಣೆ ಹಾಕೋಬೋದು. ನನಗೆ ಇಷ್ಟು ಸಾಕಂತ ಅಂದಿನಿ. ನಾನು ಮುಂದೆ ಬೇಕಾದರೆ ಇನ್ನೂ ಒಂಚೂರು ಎಣ್ಣೆ ಹಾಕೋತೀನಿ. ಸ್ವಲ್ಪ ಇದು ಬೆಂಡೆಕಾಯಿ ಫ್ರೈ ಆಗಬೇಕಾದ್ರೆ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆದರೆ ಅದು ಲೋಳೆ ಎಲ್ಲ ಬಿಟ್ಕೊಳ್ಳುತ್ತೆ. ಆವಾಗ ನಮಗೆ ಒಳ್ಳೆ ಬೆಂಡೆಕಾಯಿ ಪಲ್ಯ ಮಾಡಲಿಕ್ಕಾಗುತ್ತೆ. ಅದು ಲೋಳೆ ಇತ್ತಂದರೆ ತಿನ್ನೋಕ್ಕೆ ಸರಿ ಆಗೋದಿಲ್ಲ. ನೋಡ್ಬೋದು ನೀವು. ನೋಡ್ಬೋದು, ಬೆಂಡೆಕಾಯಿಗೆ ಚೂರು ಫ್ರೈ ಆಗಿದೆ. ಈ ಟೈಮಲ್ಲಿ ಇನ್ನೊಂಚೂರು ಎಣ್ಣೆ ಬೇಕಾಗುತ್ತೆ. ನಾವು ಇನ್ನೊಂದು 1 ಸ್ಪೂನ್ ಎಣ್ಣೆ ಅಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಜಾಸ್ತಿ ಹಾಕಿದ್ರೂ ಕಷ್ಟ. ಅದಕ್ಕೆ ನೋಡ್ಬೋದು ನೀವು, ಎಣ್ಣೆ ಈಗ ಬೆಂಡೆಕಾಯಿ ಲೋಳೆನೂ ಬಿಟ್ಕೊತಾ ಇದೆ. ನೋಡ್ಬೋದು, ಈಗ ಒಂಚೂರು ಬ್ರೌನ್ ಕಲರ್ ಬಂದಮೇಲೆ ಆಮೇಲೆ ನಾವು ಎಲ್ಲ ಸಾಮಗ್ರಿಗಳೇನು ತೋರಿಸ್ತಿದ್ದೇವಲ್ಲ ಅದೆಲ್ಲ ನಾವು ಹಾಕ್ಕೊಳ್ಳೋಕ್ಕಿದೆ. ಇದು ಇನ್ನೂ 3 ನಿಮಿಷಗಳ ಕಾಲ ಫ್ರೈ ಮಾಡ್ತೀನಿ. ನೋಡ್ಬೋದು, ನಮ್ಮ ಬೆಂಡೆಕಾಯಿ ಎಲ್ಲ ಲೋಳೆ ಎಲ್ಲ ಬಿಟ್ಕೊಂಡಾಗಿದೆ. ನೋಡ್ಬೋದು, ಈ ಥರ ನೀವು ಎಣ್ಣೆಯಲ್ಲಿ ಕೈ ಆಡಿಸ್ತಾ 5ರಿಂದ 6 ನಿಮಿಷಗಳ ಕಾಲ ಈ ಥರ ನೀವು ತಿರುಗಿಸ್ತಾ ಇದ್ದರೆ ಸ್ವಲ್ಪ ನೋಡ್ಬೋದು ಬೆಂಡೆಕಾಯಿ ಒಳಗೆ ಚೂರು ಬ್ರೌನ್ ಕಲರ್ ಆಗಿದೆ. ನೋಡ್ಬೋದು, ಇದು ಇದೇ ಥರನೇ ಸ್ವಲ್ಪ ಅರ್ಧ ಬೆಂಡೆಕಾಯಿ ಆಗಬೇಕು. ತಳ ಹಿಡಿಯೋದಿಲ್ಲ. ಅದು ಬೆಂಡೆಕಾಯಿ ಲೋಳೆ ಇರುತ್ತಲ್ಲ ಆ ಥರ ಇದು ಹತ್ಕೊಂಡಿದೆ. ನೋಡ್ಬೋದು ನೀವು. ಆದರೆ ಎಣ್ಣೆ ಅಂಶ ಇದೆ, ಅದು ತಡೆ ಹಿಡಿಯೋದಿಲ್ಲ. ಮತ್ತು ಬೆಂಡೆಕಾಯಿ ಫ್ರೈ ಆಗಬೇಕಾದ್ರೆ ನಮಗೆ ಒಂದು ಒಳ್ಳೆಯದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗತ್ತೆ. ನೋಡ್ತಿರಲ್ಲ ನೀವು. ನೋಡಿರಿ, ಇದೇ ಥರನೇ ನೀವು ಎಲ್ಲ ರೆಡಿ ಮಾಡ್ಕೊಂಡ್ರೆ ನಿಮಗೆ ಒಂದು 10 ನಿಮಿಷದಲ್ಲಿ ಒಳ್ಳೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. 10 ನಿಮಿಷದಲ್ಲಿ ಒಂದು 5ರಿಂದ 6 ನಿಮಿಷಗಳ ಕಾಲ ಇದು ಮಾಡ್ಕೋಬೇಕು.
ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದೊಂದೇ ಐಟಮ್ಗಳನ್ನೆಲ್ಲ ಹಾಕೋತಾ ಹೋಗಬೇಕು. ನೋಡ್ತಾ ಇದ್ದೀರಿ ನೀವು. ಇವಾಗ ಅರ್ಧ ಬೆಂಡೆಕಾಯಿ ಫ್ರೈ ಆಗಿದೆ. ಲೋಳೆ ಕಾಣ್ತಾ ಇಲ್ಲ ನೋಡಿರಿ. ನಮಗೆ ಏನಂತಂದರೆ ಬೆಂಡೆಕಾಯಿನಲ್ಲಿ ಲೋಳೆ ಲೋಳೆ ಥರ ಬರಬಾರ್ದು. ಅದು ಲೋಳೆ ಲೋಳೆ ಥರ ಬಂದರೆ ಟೇಸ್ಟ್ ಆಗೋದಿಲ್ಲ. ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಆದರೆ ಅದು ಟೇಸ್ಟ್ನು ಚೆನ್ನಾಗಿರುತ್ತೆ ಮತ್ತು ಅದು ಅಂಟಂಟಾಗಿ ಬರೋದಿಲ್ಲ. ನೋಡ್ಬೋದು ನೀವು. ನೋಡಿರಿ, ಇದು ಬೆಂಡೆಕಾಯಿ ಫ್ರೈ ಆಗಿದೆ. ಈ ಥರನೇ ಜಾಸ್ತಿ ಎಂಥದ್ದು ನೀರು ಹಾಕೋಂಗಿಲ್ಲ ಇದಕ್ಕೆ. ನಾನು ಇದಕ್ಕೆ ಇವಾಗೇನು ಒಗ್ಗರಣೆ ಕೊಡೋದಿಲ್ಲ. ನಾನು ಇದಕ್ಕೆ ಡೈರೆಕ್ಟಾಗಿ ಇದು ಬೆಳ್ಳುಳ್ಳಿ ತುಂಬ ಫ್ಲೇವರ್ ಕೊಡುತ್ತೆ ಮತ್ತು ಟೇಸ್ಟಾಗಿಯೂ ಇರುತ್ತೆ. ನಾನು ಇಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಇದು ನಾವು ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ಅದರದ್ದು ಪರಿಮಳ ಘಮ ಘಮ ಅಂತೇಳಿ ಚೆನ್ನಾಗಿ ಬರುತ್ತೆ. ಅದು ಪರಿಮಳ ಬಂದಾಗೆ ನಿಮಗೆ ಬೆಂಡೆಕಾಯಿ ಫ್ರೈ ಆಗಿದೆ ಅಂತ ಅರ್ಥ ಆಗುತ್ತೆ. ನೋಡ್ತಾ ಇರ್ಬೋದು ನೀವು. ಇವಾಗ ಬೆಂಡೆಕಾಯಿ ಆಗಿದೆ ನೋಡ್ಬೋದು. ಇದು ನಾನು ಈ ಟೈಮ್ನಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕೋತಾ ಇದ್ದೀನಿ ನೋಡಿರಿ. ಇದು 1/4 ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ ನೋಡ್ಬೋದು. ಮತ್ತು ಇದಕ್ಕೆ ಟೊಮೆಟೊವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಖಾರದ ಪುಡಿ ಲಾಸ್ಟಿಗೆ ಹಾಕೋತೀನಿ ನೋಡ್ಬೋದು. ಈಗ ಟೊಮೊಟೊ ಹಾಕ್ಕೊಂಡಿದ್ದೇವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡ್ಬೋದು ನೀವು. ಈ ಟೈಮ್ನಲ್ಲಿ ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡ್ಬೋದು. ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ನೋಡ್ಬೋದು ಬೆಂಡೆಕಾಯಿ ಎಲ್ಲ ಫ್ರೈ ಆಗಿದೆ. ಈ ಟೈಮ್ನಲ್ಲಿ ನಾವು ಇದಕ್ಕೆ ಖಾರದ ಪುಡಿ ಹಾಕೋತಾ ಇದ್ದೀವಿ. ಖಾರದ ಪುಡಿ ಹಾಕ್ಕೊಂಡು ಇದು ಆಲ್ಮೋಸ್ಟ್ ಆಗಿದೆ. ಈಗ ಖಾರದ ಪುಡಿ ಹಾಕಿದ ಕಡೆಯಿಂದಾಗಿ ನಾನು 2 ನಿಮಿಷಗಳ ಕಾಲ ಫ್ರೈ ಮಾಡ್ತೀನಿ. ಈ ಥರ ಮಾಡಿದ್ರೆ ಒಳ್ಳೆ ಬೆಂಡೆಕಾಯಿ ರುಚಿ ರುಚಿಯಾದ ಬೆಂಡೆಕಾಯಿ ರೆಡಿ ಆಗುತ್ತೆ. ಇವಾಗ ಒಂಚೂರು ಖಾರ ಹಾಕಿದ ತಕ್ಷಣವೇ ಚೂರು ತಳ ಹಿಡಿಯುತ್ತೆ, ಘಾಟ್ ಬರ್ಬೋದು ನಿಮಗೆ. ಅದಕ್ಕೆ ನಾನು ಚೂರು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋರಿದ್ರೆ ನೀರು ಹಾಕೋದನ್ನು ಹಾಕಬೇಕಾದ ಅವಶ್ಯಕತೆ ಇಲ್ಲ. ನೀವು ಹಾಗೆ ಇದು ಮಾಡ್ಬೋದು. ಇದು ನಾನು ಅಚ್ಚ ಖಾರದ ಪುಡಿ ಯೂಸ್ ಮಾಡಿದ್ರಲ್ಲಿಂದ ಸ್ವಲ್ಪ ತಳ ಹಿಡಿದ್ರೆ ಘಾಟ್ ಜಾಸ್ತಿ ಬರುತ್ತೆ ಮತ್ತು ಸೀದು ಹೋಗುತ್ತೆ ಅಂಥೇಳಿ ನಾನು ಒಂದು 1/4 ಲೋಟಕ್ಕಿಂತಲೂ ಕಮ್ಮಿ ಒಂದು 3 ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಇದ್ದೀನಿ ನೋಡ್ಬೋದು. ಚೆನ್ನಾಗಿ ಕಲರ್ಫುಲ್ಲಾಗಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಒಂಚೂರು ನೀರು ಬಿಟ್ಕೊಂಡಿದೆ ಮತ್ತು ನಾನು ಒಂಚೂರು ನೀರು ಹಾಕಿದ್ದೀನಿ. ಯಾಕಂತಂದರೆ ಬರೀ ಡ್ರೈ ಇದ್ದರೆ ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೆ ನಾನು ಒಂಚೂರು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಯಾಕೆ ನಾನು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತಂದರೆ ನೀವು ರೊಟ್ಟಿ ಮತ್ತು ಚಪಾತಿ ಜೊತೆ ತಿನ್ನೋದು ಮತ್ತು ಅನ್ನದ ಜೊತೆನೂ ತಿನ್ನಬೇಕು ಅಂತ ನಾನು ಈ ಥರ ಮಾಡಿ ತೋರಿಸಿದ್ದೀನಿ. ಇಲ್ಲದೇ ಇದ್ದರೆ ಇದು ಡ್ರೈನೂ ಇದ್ದರೆ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ನಾವು ಅರ್ಧ ಕೆಜಿ 1 ಕೆಜಿ ನೋಡ್ಬೋದು. ಬೆಂಡೆಕಾಯಿ ಎಲ್ಲ ಬಿಡಿ ಬಿಡಿ ಆಗಿದೆ. ಅದು ಬೆಂಡೆಕಾಯಿ ಒಳಗಿನ ಬೀಜ ಎಲ್ಲ ಹೊರಗಡೆ ಬಂದಿದೆ ನೋಡಿರಿ. ಈ ಥರ ತುಂಬ ಟೇಸ್ಟ್ ಅಂದರೆ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿ ನೋಡಿ. ನಾನು ನೋವು ಮಾಡ್ಕೊಂಡಿದ್ದೀನಿ ಫ್ಲೇಮು. ನೋಡ್ಬೋದು ನಮ್ಮದು ಹಾಕಿದ್ದು ಟೊಮೆಟೊ ಅದೆಲ್ಲ ಕರಗಿದೆ ನೋಡ್ಬೋದು. ಒಳ್ಳೆ ಟೇಸ್ಟ್ ಇರುತ್ತೆ ಇದು ಮಾತ್ರ. ಬೆಂಡೆಕಾಯಿ ನೋಡ್ಬೋದು ತುಂಬ ಟೇಸ್ಟ್ ಅಂದರೆ ಟೇಸ್ಟಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ನೀವು ಈ ಥರನೇ ಒಂದು ಸತಿ ಮಾಡಿ ನೋಡಿ. ಇವಾಗ ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಗ್ಯಾಸನ್ನು ಆಫ್ ಮಾಡ್ತೀನಿ. ಇವಾಗ ಆಗಿದೆ. ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ನೀವು ಹಾಕಿದ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಒಳ್ಳೆಯದು ಟೇಸ್ಟ್ ಕೂಡ ಕೊಡುತ್ತೆ. ನೋಡ್ಬೋದು ಇವಾಗ ಆಗಿದೆ. ನೋಡ್ಬೋದು ನಮ್ಮದು ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಚೆನ್ನಾಗಿ ಕಲರ್ಫುಲ್ಲಾಗಿ ಬೆಂಡೆಕಾಯಿ ರೆಡಿಯಾಗಿದೆ ನೋಡ್ಬೋದು. ನೀವು ಇದೇ ಥರ ಮಾಡಿ ನಮ್ಮ ವಿಡಿಯೋನು ಫುಲ್ಲು ಕೊನೆಯವರೆಗೂ ವಿಡಿಯೋನು ನೋಡಿ, ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.